ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗವೆಂದರೆ ಅದು ಕ್ಯಾನ್ಸರ್. ಈ ರೋಗ ಬಂತಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಹೆಚ್ಚಾಗಿ ಭಯ ಬೀಳೋದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲೂ ಕೂಡ ಕ್ಯಾನ್ಸರ್ ಅನ್ನೋ ಮಾರಕ ಕಾಯಿಲೆ ಭೀತಿಯನ್ನ ಹುಟ್ಟಿಸ್ತಾನೆ ಇದೆ. ಅದು ಕಡಿಮೆ ಆಗಿಲ್ಲ ಕೂಡ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಇದೆ. ಚಿಕಿತ್ಸೆ ಮತ್ತು ಔಷಧಿ ಕ್ಷೇತ್ರದಲ್ಲಿ ಸಾಕಷ್ಟು ಅತ್ಯಾಧುನಿಕ ಸಂಶೋಧನೆಗಳು ಕೂಡ ಆಗಿರೋದ್ರಿಂದ ಪರಿಣಿತ ವೈದ್ಯರಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಮೂಲಕ ಅದು ಯಾವುದೇ ಮಾದರಿಯ ಕ್ಯಾನ್ಸರ್ ಆಗಿದ್ರೂ ಕೂಡ ಆ ಕ್ಯಾನ್ಸರ್ನಿಂದ ಮುಕ್ತಿಯನ್ನ ಪಡೆಯಬಹುದು. ಇವತ್ತು ನಾವು ಮಾತನಾಡ್ತಾ ಇರೋದು ಕರುಳಿನ ಕ್ಯಾನ್ಸರ್ ಬಗ್ಗೆ. ಕರುಳಿನ ಕ್ಯಾನ್ಸರ್ ಯಾವ ಕಾರಣಕ್ಕೆ ಬರುತ್ತೆ, ಅದರ ಲಕ್ಷಣಗಳು ಹೇಗಿರುತ್ತೆ, ಇದಕ್ಕಿರುವಂತಹ ಚಿಕಿತ್ಸೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ HCG ಆಸ್ಪತ್ರೆಯ ಡಾಕ್ಟರ್ ಪ್ರಭು ನೇಸರ್ಗಿಕರ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇವತ್ತು ನಾವು ಕರುಳಿನ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಮಂದಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಆ ಕ್ಯಾನ್ಸರ್ ಇದೆ ಅಂದ್ರೂ ಕೂಡ ಕಂಡಿಟ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗ್ಲಿಕ್ಕಿಲ್ಲ. ಸೊ ಮೊದಲಿಗೆ ಇದ್ರ ಬಗ್ಗೆ ನಾವು ಮಾತನಾಡೋದಾದ್ರೆ ಓಕೆ, ಏನು ಅಂದರೆ ಈಗ ಬರ್ತಾ ಅಂದರೆ ಕ್ಯಾನ್ಸರ್ ಮೊದಲು 50, 60, 70 ಅಂತ ಗೊತ್ತಾ ಇದ್ವಿ. ಈಗ 30, 40 ವರ್ಷದಲ್ಲೂ ಕ್ಯಾನ್ಸರ್ ಬರೋ ರೋಗ ಬರ್ತಾ ಇದೆ. ಮೇನ್ ಇಂಪಾರ್ಟೆಂಟ್ ಏನಂದರೆ ಜನಕ್ಕೆ ಅರಿವಿರಬೇಕು, ಭಯ ಪಡೋದಲ್ಲ. ಕ್ಯಾನ್ಸರ್ ಇಸ್ ನಾವು ಅ ಕ್ಯೂರಬಲ್ ಡಿಸೀಸ್. ಅರಿವಂದರೆ ಏನು, ನನ್ನ ಬಾಡಿಲಿ ಚೇಂಜ್ ಆದರೆ ಅದು ಕ್ಯಾನ್ಸರ್ ಅಂತ ಸಂಶಯ ಬರಬೇಕು ಯಾವಾಗಲೂ. ಸೊ ನಮ್ಮದು ಈಗ ನಾನು ಸರ್ಜನ್, ಈಗ ಅಂಗನಾಳ, ಹೊಟ್ಟೆ, ಸಣ್ಣ ಕೊಳು, ದೊಡ್ಡ ಕೊಳು ಸರ್ಜನ್ ನಾನು. ಸೊ ಕ್ಯಾನ್ಸರ್ ಬಂದಾಗ ಇದು ಒಂದೇ ಪೈಪು, ಇಲ್ಲಿಂದ ಬರೀ ಒಂದೇ ಪೈಪ್ ಇರೋದು. ಬ್ಲಾಕೇಜ್ ಆದರೆ ವಾಮಿಟ್ ಬರೋದು, ಬ್ಲಡ್ ಲಾಸ್ ಆಗೋದು, ಮೋಷನ್ ಚೇಂಜ್ ಆಗೋದು, ಇಲ್ಲ ತುಂಬ ವೆಯ್ಟ್ ಲಾಸ್ ಆಗ್ತಾಯಿತ್ತು. ಏನು ಇಲ್ಲದೇ ವೆಯ್ಟ್ ಲಾಸ್ ಆಗೋಕ್ಕೆ ಶುರು ಆದರೆ ದೆನ್ ವಿ ವಂಡರ್ ಇದರಿಂದ ಕ್ಯಾನ್ಸರ್ ಇದ್ರ ಅಂಶ ಇರ್ಬೋದಾ ಅಂತ. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಈಗ ನಮ್ಮ ತಂದೆ ತಾತ ಅವ್ರಿಗೆಲ್ಲರಿಗೂ ಈ ಕೋಲನ್ ಕ್ಯಾನ್ಸರ್ ಇತ್ತು, ಹೊಟ್ಟೆ ಕ್ಯಾನ್ಸರ್ ಇತ್ತು, ನಿಮಗೂ ಸ್ವಲ್ಪ ಸಣ್ಣ ರಿಸ್ಕ್ ಇರುತ್ತೆ. ಸೊ ನಾವು ಹೇಳೋದು ಇತ್ತೀಚೆಗೆ ಏನೋದೆಲ್ಲ ಜನಕ್ಕೆ ಅರಿವಿರಿ, ನಿಮ್ಮ ಬಾಡಿ ಸ್ವಲ್ಪ ಚೇಂಜ್ ಆದ್ರೂ ಈಗ ರಕ್ತ ಬಿದ್ದು ಎಷ್ಟು ಕಾಮನ್ ಎಕ್ಸಾಂಪಲ್, ಈಗ ನಾಳೆ ಮಾಡ್ತಾರೆ ಸರ್ಜರಿ ಒಂದು ಪೇಷಂಟಿಗೆ 25 ವರ್ಷ ಹುಡುಗ, ಅವನಿಗೆ ಪೈಲ್ಸ್ ಅಂತ ಬ್ಲೀಡಿಂಗ್ ಆಗ್ತಾಯಿತ್ತು 6 ತಿಂಗಳಿಂದ. ಲೋಕಲ್ ಡಾಕ್ಟರ್ ಎಲ್ಲ ಪೈಲ್ಸು ಅಂತ ಇದ್ದಾರೆ. ನಮ್ಮ ಕಡೆ ಬಂದಾಗ ಕ್ಯಾನ್ಸರ್ ಡಿಟೆಕ್ಷನ್ ಆಯಿತು. ಸೊ ಕ್ಯಾನ್ಸರ್ ಎಷ್ಟು ಅಂಶಗಳು ನಾರ್ಮಲ್ ಜೀವನದಲ್ಲಿ ಇರುತ್ತೆ. ಈಗ ಅಸಿಡಿಟಿ ಬಂತು, ರಕ್ತ ಬಂತು, ಬಿದ್ದಿರ್ಬೋದು. ಬಟ್ ಏನೇ ಇದ್ದರೂ ಅದು ತುಂಬ ಒಂದು 3 ವಾರದ 4 ಜಾಸ್ತಿ ಇತ್ತು ಅಂದರೆ ಕ್ಯಾನ್ಸರ್ ಸಂಶಯ ಇರಬೇಕು. ಇದ್ದರೆ ಹೋಗಿ ಚೆಕಪ್ ಮಾಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ದಟ್ ಇಸ್ ವಾಟ್ ವಿ ವಿಲ್ ಆಲ್ವೇಸ್ ಸಜೆಸ್ಟ್. ಓಕೆ ಡಾಕ್ಟರ್, ತಾವು ಸಿಂಪ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಇದನ್ನು ಹೊರತುಪಡಿಸಿ ಈಗ ಏನು ಸಿಂಪ್ಟಮ್ಸ್ ಹೇಳಿದ್ರು ಅದನ್ನು ಬಿಟ್ಟು ಬೇರೆ ಯಾವ ರೀತಿಯ ಸಿಂಪ್ಟಮ್ಸ್ ಗೋಚರ ಆದರೆ ಆ ವ್ಯಕ್ತಿ ಕ್ಯಾನ್ಸರ್ ಬಗ್ಗೆ ಅಲರ್ಟ್ ಆಗಿರಬೇಕು ಅಂತ? ಅಲರ್ಟ್ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ ಹೊಟ್ಟೆ ಕ್ಯಾನ್ಸರ್ ಅಂತ ಕೊಡಿ. ಈಗ ಹೊಟ್ಟೆಯಲ್ಲಿ ಅಸಿಡಿಟಿ ತುಂಬ ಜನಕ್ಕೆ ಬರುತ್ತೆ. ಈಗ 1 ಲಕ್ಷ ಅಸಿಡಿಟಿ ಇದ್ರೆ ಒಬ್ಬರಿಗೆ ಕ್ಯಾನ್ಸರ್ ಇರುತ್ತೆ. ಬಟ್ ಅಸಿಡಿಟಿ ಬರ್ತಾ ಕಾನ್ಸ್ಟೆಂಟ್ ಈ ಮೆಡಿಸಿನ್ ತೊಗೋತಾ ಇದ್ದಾರೆ, ಹೋಗ್ತಾನೆ ಇಲ್ಲ. ಸೊ ಕ್ಯಾನ್ಸರ್ ಅಂತ ಇರ್ಬೋದು. ತೂಕ ಕಮ್ಮಿ ಆಗ್ತಾ ಇತ್ತು. ಈಗ ಜನ ನಾರ್ಮಲ್ ಎಲ್ಲರೂ ವರ್ಕಿಂಗ್ ಲೈಫ್ ಸ್ಟೈಲು, ಸ್ಟ್ರೆಸ್ ಲೈಫ್ ಸ್ಟೈಲ್ ಇರುತ್ತೆ. ತುಂಬ ತೂಕ ಕಮ್ಮಿ ಆಗ್ತಾ ಇತ್ತು, ಕ್ಯಾನ್ಸರ್ ಅಂಶ ಇರುತ್ತೆ. ಬ್ಲಡ್ ಟೆಸ್ಟ್, ಈಗ ನಾವು ಎಲ್ಲರಿಗೂ ಹೇಳ್ತೀವಿ ಕಾರ್ ಸರ್ವಿಸ್ ಪ್ರತಿ ವರ್ಷ ಮಾಡಿಸ್ಕೋತೀರಾ. ನಾವ್ಯಾರು ಹ್ಯೂಮನ್ ಸರ್ವಿಸ್, ಬಾಡಿ ಸರ್ವಿಸ್ ಮಾಡ್ಕೊಳ್ಳಲ್ಲ. ಈಗ ಒಂದು ಬ್ಲಡ್ ಟೆಸ್ಟ್ ಮಾಡಿಕೊಂಡು ನಿಮ್ಮ ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಇತ್ತು ವಿತೌಟ್ ನೋ ರೀಸನ್. ಸೊ GI ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ಇಸ್ ಅನಿಮಿಯಾ ಅಂತ ಹೇಳ್ತೀವಿ. ಹಿಮೋಗ್ಲೋಬಿನ್ ನಾರ್ಮಲ್ 12, 15 ಇರ್ಬೋದು, 8, 9 ಇತ್ತು. ಯಾಕಿರ್ಬೋದು, ಎಲ್ಲೋ ರಕ್ತ ಹೋಗ್ತಾ ಇದೆ. ರಕ್ತ ಹೋಗ್ತಾ ಇತ್ತು, ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಯಾಕಂದರೆ ದಟ್ ಮೇ ಬಿ ದ ಅರ್ಲಿಯಸ್ಟ್ ಸೈನ್ ಆಫ್ GI ಕ್ಯಾನ್ಸರ್, ಸ್ಟಮಕ್ ಆರ್ ಕೋಲನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಎಷ್ಟೇ ಅಂಶಗಳು ಸ್ವಲ್ಪ ಜಾಸ್ತಿ ಹೊತ್ತಿತ್ತು, 1-2 ವಾರ ಬಂದು ಹೋಯಿತು, ತೊಂದರೆ ಇಲ್ಲ. ಅದೇ 3-4 ವಾರ ಇತ್ತು, 1 ತಿಂಗಳಾಯಿತು, ಯಾಕೋ ಹೋಗ್ತಾ ಇಲ್ಲ ಅಂದರೆ ಕ್ಯಾನ್ಸರ್ ಅಂತ ಸಂಶಯ ಪಡ್ಕೊಳ್ಳಿ. ಈಗ ನಮ್ಮ ಕಾಮನ್ ಸೇಯಿಂಗ್ ಏನು, ಕ್ಯಾನ್ಸರ್ ಇಸ್ ದ ಒನ್ಲಿ ಥಿಂಗ್ ವಿಚ್ ಕ್ಯಾನ್ ಚೇಂಜ್ ಯುವರ್ ಲೈಫ್ ಸ್ಪ್ಯಾನ್. ಮುಂಚೆ ಹಾರ್ಟ್ ಅಟ್ಯಾಕ್ ಆಯಿತು, ಸ್ಟೆಂಟ್ ಆಯಿತು, ಜನ ನಾರ್ಮಲ್ ಲೈಫ್ ಬದುಕ್ತಾರೆ. ಕ್ಯಾನ್ಸರ್ ಅಲ್ಲಿ ಡಿಟೆಕ್ಟ್ ಆಯಿತು, ದೆನ್ ಯು ಕ್ಯಾನ್ ಸ್ಟಿಲ್ ಬಿ ಕ್ಯೂರಬಲ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ತಾವು ಹೇಳ್ತಾ ಇದ್ರಿ. ಒಂದು ವೇಳೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ನೆಕ್ಸ್ಟ್ ಜನರೇಷನ್ಗೂ ಕೂಡ ಅದು ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ, ಅದು ಎಷ್ಟು ಡೇಂಜರಸ್ ಆಗಬಹುದು ಅಂತ. ಈಗ ಫ್ಯಾಮಿಲಿಯಲ್ಲಿ ಯಾರೋ ಒಬ್ರು ಕ್ಯಾನ್ಸರ್ನಿಂದ ಮೃತಪಟ್ಟರೆ ಅವರ ಕುಟುಂಬಸ್ಥರು ಅಥವಾ ಅವ್ರ ಮಕ್ಕಳಿಗೆ ಕ್ಯಾನ್ಸರ್ ಬಂದಾಗಲೂ ಕೂಡ ಅವರು ಸಾಯುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ? ಅಲ್ಲ, ಅದು ಭಾಳ ಕಮ್ಮಿ ಚಾನ್ಸ್. ಆ್ಯಕ್ಚುಲಿ ಗುಡ್ ಥಿಂಗ್ ಈಸ್ ಎಲ್ಲರಿಗೂ ಈಗ ಕ್ಯಾನ್ಸರ್ ಇತ್ತು ಅಂದರೆ ಮಕ್ಕಳಿಗೂ ಬರುತ್ತೆ ಅಂತ ಇಲ್ಲ. ಸರ್ಟನ್ ಜೀನ್ಸ್, ಎಕ್ಸಾಂಪಲ್ ಅಂತ ಲಿಂಚ್ ಸಿಂಡ್ರೋಮ್ ಅಂತ 2-3 ಸಿಂಡ್ರೋಮ್ಗಳಿದೆ. ಅದು ಬಂದಾಗ ಆಲ್ಮೋಸ್ಟ್ ಗೋಸ್ ಅಪ್ ಟು 90%. ಮೆಜಾರಿಟಿ, ಈಗ ನಾನು UK ವರ್ಕ್ ಮಾಡಿದ್ದೀನಿ, ಸಿಂಗಾಪುರಲ್ಲಿ, ಇಂಡಿಯಾಲಿದ್ದೀವಿ. ಕೋಲಾನ್ ಕ್ಯಾನ್ಸರ್ ಎಕ್ಸಾಂಪಲ್, ಅದರೊಳಗೂ ಎಲ್ಲೋ 1-2% ಮಾತ್ರ ಕೆಳಗೆ ಬರುತ್ತೆ. ಎಲ್ಲರಿಗೂ ಬರುತ್ತೆ ಅಂತಿರಲ್ಲ, ಬಟ್ ಆ ಜಾಗೃತಿಗೆ ಇರಬೇಕು. ಈಗ ನೀವು ಸಮ್ಟೈಮ್ಸ್ ಯಾರಿಗೂ ಅಪ್ಪ ಅಮ್ಮನ ಹೊಟ್ಟೆ ಕ್ಯಾನ್ಸರ್ ಇತ್ತು, ಈಗ ನಿಮಗೂ ಹೊಟ್ಟೆ ಕ್ಯಾನ್ಸರ್ ಚಾನ್ಸಸ್ ಇರುತ್ತಾ? ಭಾಳ ಕಮ್ಮಿ ಅಂಶ, ಲೆಸ್ ದೆನ್ 1%. ಬಟ್ ನಂಗೆ ತುಂಬ ಅಸಿಡಿಟಿ ಬಂತು, ವೆಯ್ಟ್ ಲಾಸ್ ಆಯಿತು ಅಂದರೆ ಯೋಚನೆ ಮಾಡಬೇಕು. ಸೊ ನಾನು ಎಲ್ಲರಿಗೂ ಹೇಳೋದು, ಎಲ್ಲ ಪೇಷಂಟ್ ಬಂದವರಿಗೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ನೋಡ್ಕೊಳ್ಳಿ.
ಈಗ ಎಕ್ಸಾಂಪಲ್ ಲೇಡೀಸಲ್ಲಿ ಭಾಳ ಇಂಪಾರ್ಟೆಂಟು. ಈಗ ಬ್ರೆಸ್ಟ್ ಓವರಿ ಕ್ಯಾನ್ಸರು ಅದು ತುಂಬ ಬ್ರಾಕಾ ಜೀನ್ ಅಂತಿದೆ, ತುಂಬ ಕಾಮನ್ ಅದು ಸ್ಪ್ರೆಡ್ ಆಗೋದು. ಸೊ ಅಪ್ಪಂಗಿತ್ತು, ತಾಯಿಗಿತ್ತು, ಅಜ್ಜಿಗಿತ್ತು, ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ರೇನು ಯು ಹ್ಯಾವ್ ಟು ಗೋ ಫಾರ್ ರೆಗ್ಯುಲರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಅದಕ್ಕೇನು ಮಾಡೋಕ್ಕೆ ಹೋಗಲ್ಲ. ಸ್ಕ್ರೀನಿಂಗ್ ಮಾಡಿಕೊಂಡು ಅರ್ಲಿಗೆ ಸಿಗ್ತಾ ಟ್ರೀಟ್ ಮಾಡೋದು ಯು ಆರ್ ಕ್ಯೂರಬಲ್. ದಟ್ ಈಸ್ ಇಂಪಾರ್ಟೆಂಟ್. ಸೊ ನಾಟ್ ಟು ಬಿ ಸ್ಕೇರ್ಡ್, ಬಟ್ ಎಲ್ಲರಿಗೂ ಪ್ಲೀಸ್ ಲುಕ್ ಎಟ್ ದ ಫ್ಯಾಮಿಲಿ ಹಿಸ್ಟ್ರಿ. ಇವತ್ತೇ ಒಂದು ಬುಕ್ ತೆಗೆದು ನಿಮ್ಮ ತಾತ ಅಜ್ಜಿ ಏನೇನಿತ್ತು ಎಲ್ಲ ಒಂದು ಬರ್ಕೊಂಬಿಡಿ. ರಿಸ್ಕ್ ಇತ್ತು, ದೆನ್ ಯು ಕಮ್ಯುನಿಕೇಟ್ ಚೆಕ್ಡ್ ಅಪ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಕರುಳಿನ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತ ಹೇಳಿ, ಸ್ಟಾರ್ಟಿಂಗ್ ಸ್ಟೇಜ್ ಇರಬಹುದು ಅಥವಾ ಅದು ಸೆಕೆಂಡ್ ಥರ್ಡ್ ಸ್ಟೇಜಿಗೆ ಬಂದಾಗ ಎಷ್ಟು ಕ್ರಿಟಿಕಲ್ ಆಗುತ್ತೆ ಅಂತ? ಅದಕ್ಕೆ ಏನು ವೆರಿ ಗುಡ್ ಕ್ವಶನ್. ಏನು ಇಂಪಾರ್ಟೆಂಟ್ ಅಂದರೆ ಎಷ್ಟೋ ಜನಕ್ಕೆ ಈ ಸಿಂಪ್ಟಮ್ಸ್ ಇರುತ್ತಲ್ಲ, ನಾರ್ಮಲ್ ಸಿಂಪ್ಟಮ್ಸ್ ಥರನೇ ಕಾಣುತ್ತೆ. ಈಗ IBS ಥರ ಹೊಟ್ಟೆ ನೋವಿತ್ತು, ಎಲ್ಲೋ ಬೇದಿ ಆಯಿತು, ಮೋಷನ್ ಆಯಿತು, ಎಲ್ಲ ಅಂದ್ಕೋತಾರೆ IBS ಬಿಡಪ್ಪ, ನಂಗೆ ಯಾಕೆ ಬರಬೇಕು ಕ್ಯಾನ್ಸರ್, ವೆರಿ ಹೆಲ್ತಿ ಅಂದ್ಕೋತಾರೆ. ಎವ್ರಿ ಡೇ ವಿ ಫೈಟ್ ಕ್ಯಾನ್ಸರ್, ಎವ್ರಿ ಡೇ ಮೀ ಯು ಎವ್ರಿಬಡಿ ಎಲ್ಸ್. ಈ ಕ್ಯಾನ್ಸರ್ ಜೀನ್ ಬರುತ್ತೆ ಹೋಗುತ್ತೆ, ಫೈಟಿಂಗ್ ಆಗ್ತಿರುತ್ತೆ. ಅದು ಚೇಂಜ್ ಆಗಲಿ ಕ್ಯಾನ್ಸರ್ ಅಂತ ಮಾಡೋದು. ಈಗ ನಮ್ಮಲ್ಲಿ ಇಂಡಿಯಲ್ಲಿ ಅನ್ಫಾರ್ಚುನೇಟ್ಲಿ ಮೋಸ್ಟ್ ಪೇಷಂಟ್ಸ್ ಕಮ್ ಎಟ್ ದ ಲೇಟ್ ಸ್ಟೇಜ್. ಯಾಕಂದ್ರೆ ಅರ್ಲಿ ಸ್ಟೇಜಲ್ಲಿ ಲೋಕಲ್ ಡಾಕ್ಟರ್ ಹೋದ್ರೂ ನಿಂಗೇನಪ್ಪ ನೀನು ಫಿಟ್ ಆ್ಯಂಡ್ ಹೆಲ್ತಿ ಇದೆಯಾ, ನಿಂಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ನಾವು ಹೇಳೋದನಿಗೆ ಎಕ್ಸಾಂಪಲ್ಗೆ ಸ್ಮೋಕಿಂಗ್ ಮಾಡ್ತಾಯಿದ್ರು, ಡ್ರಿಂಕಿಂಗ್ ಮಾಡ್ತಾಯಿದ್ರು, ಟೊಬ್ಯಾಕೊ ಚ್ಯೂವರ್ಸ್, ಫ್ಯಾಮಿಲಿ ಹಿಸ್ಟ್ರಿ ತುಂಬ ಸ್ಟ್ರಾಂಗ್ ಇತ್ತು. ಅಂಥವ್ರಿಗೆ ಈ ಥರ ಏನೇ ಸಿಂಪ್ಟಮ್ಸ್ ಬಂದರೂ ಬೇಗ ಹೋಗಿ ಚೆಕ್ ಮಾಡಿದ್ರೆ ಅರ್ಲಿ ಸ್ಟೇಜಲ್ಲಿ ಸಿಕ್ಕಿದ್ರೆ ಯು ಆರ್ ಕ್ಯೂರಬಲ್. ಈಗ ಅಡ್ವಾನ್ಸ್ ಸ್ಟೇಜಸ್ ನಾವು ಕ್ಯೂರ್ ಮಾಡ್ತೀವಿ, ಬಟ್ ಅರ್ಲಿ ಸಿಕ್ಕದಷ್ಟು ಇಟ್ ಇಸ್ ಬೆಟರ್ ಅಂತ ನಾವು ಹೇಳ್ತೀವಿ. ಡಾಕ್ಟರ್, ಆ ಟೈಮ್ನಲ್ಲಿ ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಆ ಸಿಂಪ್ಟಮ್ಸು ಇರುತ್ತೆ, ಬಟ್ ಆತ ಐಡೆಂಟಿಫೈ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಸೊ ಆ ಟೈಮ್ನಲ್ಲಿ ಆತನ ಜೀವನ ಶೈಲಿ ಇನ್ನೂ ಅದನ್ನು ಎಷ್ಟು ಗಂಭೀರ ಮಾಡುತ್ತೆ ಅಂತ? ಅಲ್ಲ, ಇಟ್ ಆ್ಯಕ್ಚುಲಿ ವರ್ಸನ್ಸ್ ಮೋರ್. ಈಗ ನಾವು ಜೀವನ ಶೈಲಿ ಏನು ಅಂದರೆ ಒಂದು ಇಗ್ನೋರೆನ್ಸ್ ನಮ್ಮದು. ಈಗ ಇನ್ಕ್ಲೂಡಿಂಗ್ ಡಾಕ್ಟರ್ಸ್, ನಮ್ಗೆ ಎಷ್ಟು ಜನ ಈಗ ನನ್ನ ಪೇಷಂಟ್ಸ್ ಡಾಕ್ಟರ್ಸೇ ಇರ್ತಾರೆ, ನಾವೇ ಇಗ್ನೋರ್ ಮಾಡ್ತೀವಿ ಸಿಂಪ್ಟಮ್ಸ್ ಬಂದಾಗ. ಸೊ ನಾವು ಹೇಳೋದೇನು, ಜೀವನ ಶೈಲಿ ಇದ್ದಾಗ, ಈಗ ಸ್ಮೋಕಿಂಗ್ ಇಲ್ಲಿ, ಡ್ರಿಂಕಿಂಗ್ ಇಲ್ಲಿ, ಫಸ್ಟ್ ಆಬ್ವಿಯಸ್ಲಿ ನಾವು ಬಿಡಕ್ಕೆ ಹೇಳ್ತೀವಿ. ಬಟ್ ಜೀವನ ಶೈಲಿಯಿಂದ ಹಾಗೆ ಮಾಡ್ಕೊಂಡು ಹೋದರೆ, ಈಗ ಕ್ಯಾನ್ಸರ್ ಒಂದು ರೋಗ, ಈಗ ಮದುವೆ ಥರ ಅಂತ ಹೇಳ್ತೀವಿ. ಯಾವುದೇ ಪೇಷಂಟ್ ಸರ್ಜರಿಗೆ ಬಂದರೆ ಪೇಷಂಟು ಗಟ್ಟಿ ಇರಬೇಕು, ಸರ್ಜರಿ ಚೆನ್ನಾಗಿರಬೇಕು. ಈ ಜೀವನ ಶೈಲಿ ಡಸನ್ ಒನ್ಲಿ ಅಫೆಕ್ಟ್ ಕ್ಯಾನ್ಸರ್, ಹೃದಯ ಅಫೆಕ್ಟ್ ಮಾಡುತ್ತೆ, ಲಂಗ್ಸ್ ಅಫೆಕ್ಟ್ ಮಾಡುತ್ತೆ, ಡಯಾಬಿಟೀಸ್ ಕಾಸ್ ಮಾಡುತ್ತೆ. ದೀಸ್ ಆಲ್ ಮೇಕ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮೋರ್ ಹಾರ್ಡರ್ ಆ್ಯಂಡ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಸೊ ಜೀವನಶೈಲಿ ಚೆನ್ನಾಗಿತ್ತು, ದೆನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಲ್ಸೋ ಇಸ್ ವೆರಿ ಗುಡ್. ಸೊ ಜೀವನಶೈಲಿ ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ ಎಫೆಕ್ಟ್ ಆಗೋದು, ಹೋಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ನಾವೆಲ್ಲರಿಗೂ ಹೇಳೋದನ್ನು ಹ್ಯಾವ್ ಅ ಹೆಲ್ತಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ, ಊಟ ತಿನ್ನಿ, ಚೆನ್ನಾಗಿ ತಿನ್ನಿ, ಹಳೆ ಥರ ಹೆಂಗೆ ಮೇಲೆ ಮಾಡಿ ತಿಂತಾ ಇದ್ವಲ್ಲ ಆ ಥರ ಮಾಡ್ತೀನಿ, ಆ್ಯಂಡ್ ಸಿಂಪ್ಟಮ್ಸ್ ಬಂದಾಗ ಬಂದವನ್ನ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ಈ ಒಂದು ಕರುಳಿನ ಕ್ಯಾನ್ಸರನ್ನು ಡಾಕ್ಟರ್ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರಾ, ಹೇಗೆ ಅಂತ ಹೇಳಿ? ಯಾಕಂದರೆ ಸಿಂಪ್ಟಮ್ಸ್ ಇಲ್ಲದೇ ಇದು ಒಬ್ಬ ವ್ಯಕ್ತಿಗೆ ಮಾರಣಾಂತಿಕ ಆಗಬಹುದಾ? ಈಗ ಸೈಲೆಂಟ್ ಕಿಲ್ಲರ್ ಯಾಕಂತೀವಿ ಅಂದರೆ ಪಿಕಪ್ ಬಿಕಮ್ಸ್ ವೆರಿ ಲೇಟ್. ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಬ್ರೆಸ್ಟಲ್ಲಿ ಒಂದು ಲಂಪ್ ಕಾಣಿಸ್ಕೊತ್ತು, ಈಗ ಲೇಡೀಸ್ ಫೀಲ್ ಮಾಡ್ತಾರೆ, ಇಮಿಡಿಯೇಟಾಗಿ ಹೋಗಿ ಚೆಕ್ ಮಾಡ್ಕೋಬೋದು, ಡಿಟೆಕ್ಟಬಲ್. ಈಗ GI ಅಂದರೆ ಏನು, ಈಗ ವಾಂತಿ ಬಂತು, ಬ್ಲಡ್ ಲಾಸ್ ಆಯಿತು, ಕಾನ್ಸ್ಟಿಪೇಷನ್ ಬಂತು, ಬೇದಿ ಆಯಿತು, ಅವ್ರು ಹೇಳ್ಕೊಳಕ್ಕೆ ಬರೋದೇ ಇಲ್ಲ. ದೇ ಕಮ್ ಎಟ್ ವೆರಿ ಲೇಟ್ ಸ್ಟೇಜ್ ಟು ಶೋ, ಸರ್ ನಂಗೆ 6 ತಿಂಗಳಿಂದ ರಕ್ತ ಹೋಗ್ತಾ ಇದೆ, ನಾವು ಯಾರೂ ತೋರಿಸ್ಕೊಂಡಿಲ್ಲ ಅಂತ ಅಂದ್ಕೋತಾರೆ. ಆಮೇಲೆ ಎಷ್ಟೋ ಜನ ಮುಚ್ಚಿಟ್ಕೋತಾರೆ. ಈಗ ಎಲ್ಲರಿಗೂ ಡಿಸ್ಕಸ್ ಮಾಡೋಕ್ಕೆ ಈಸಿ ಅಲ್ಲ, ನನ್ನ ಮೋಷನಲ್ಲಿ ರಕ್ತ ಬೀಳ್ತಾ ಅಂತ ಯಾರು ಓಪನಾಗಿ ಹೇಳ್ಕೊಳಕ್ಕೆ ಹೋಗಲ್ಲ. ಸೊ ಆ ಥರ ಇದ್ದಾಗ ಏನಾಗ್ತದೆ, ದಟ್ಸ್ ವೈ ಇಟ್ ಬಿಕಮ್ಸ್ ಸೈಲೆಂಟ್ ಕಿಲ್ಲರ್. ಸೊ ನಮ್ಮದೇನು ಈ ಥರ ಮಾಧ್ಯಮದಿಂದ ನಮಗೇನು ಉದ್ದೇಶ ಅಂದರೆ, ಪ್ಲೀಸ್ ಬಿ ಅವೇರ್. ಕ್ಯಾನ್ಸರ್ ಅಂಶ ಎಲ್ಲ ನೀವು ಯಾವುದೇ ಗೂಗಲ್ ಮಾಡಿ ನೋಡ್ತೀರಾ, ಈಗ ಗೂಗಲ್ ಇದೆ, ಮೆಟಾ ಇದೆ, ವೆನ್ ಯು ಪುಟ್ ಸಿಂಪ್ಟಮ್ಸ್ ಇದು ಗೂಗಲೇ, ಕ್ಯಾನ್ಸರ್ ಅಂತ ಯಾವಾಗಲೂ ಬಂದೇ ಬರುತ್ತೆ, ಎಲ್ಲರಿಗೂ ಇರುತ್ತೆ ಅಂತ ಸಾಧ್ಯತೆ ಇಲ್ಲ. ಬಟ್ ಇಫ್ ಯು ಹ್ಯಾವ್ ಸಿಂಪ್ಟಮ್ಸ್, ಚೆಕ್ ಅರ್ಲಿ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್. ಎಲ್ಲರೂ ಇಗ್ನೋರ್ ಮಾಡ್ಕೊಂಡು ಬರ್ತಾರೆ, ದಟ್ಸ್ ವೈ ಇಟ್ ಬಿಕಮ್ ಸ್ಟೇಜ್ 4. ಮುಂಚೆ ಸ್ಟೇಜ್ ಬಂದರೂ ಇಟ್ಸ್ ಆಲ್ಮೋಸ್ಟ್ ಕ್ಯೂರಬಲ್. ಓಕೆ ಡಾಕ್ಟರ್, ಈಗ ಸಿಂಪ್ಟಮ್ಸ್ ಮೇಲೇ ಡಿಪೆಂಡ್ ಆಗೋಕ್ಕಾಗೋದಿಲ್ಲ, ಮೆಡಿಕಲಿ ಕೂಡ ಒಂದಷ್ಟು ಚೆಕಪ್ಗಳು ನಡೆಯುತ್ತೆ. ಸೊ ಯಾವ ರೀತಿ ಎಕ್ಸಾಮಿನೇಷನ್ ಆಗುತ್ತೆ ಅಂತ? ಸೊ ನಮ್ಮಲ್ಲಿ ಎಕ್ಸಾಂಪಲ್ GI ಸಿಸ್ಟಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕೊಲೊನಾಸ್ಕೋಪಿ ಆ್ಯಂಡ್ ಎಂಡೋಸ್ಕೋಪಿ. ಈಗ ಎಂಡೋಸ್ಕೋಪಿ ಅಂದರೆ ಒಂದು ಸಣ್ಣ ಪೈಪ್ ಹಾಕಿ ನೋಡ್ತೀವಿ, ಒಂದು 5 ನಿಮಿಷ ಅದು ಕ್ಯಾನ್ಸರ್ ಇತ್ತು, ಪಾಲಿಪ್ ಇತ್ತು, ಪಿಕಪ್ ಆಯಿತು, ಕ್ಯಾನ್ಸರ್ ಇಸ್ ವೆರಿ ಡಿಟೆಕ್ಟಬಲ್. ಈಗ ಕೋಲಾನಲ್ಲಿ ಎಷ್ಟೋ ಜನ ನಮ್ಮ ಕೋಲಾನ್ ಕ್ಯಾನ್ಸರಲ್ಲಿ ಇದು ಬ್ಲೀಡಿಂಗ್ ಆಗ್ತಿರುತ್ತೆ, ಅಂಥವ್ರಿಗೂ ನಮ್ಮ 15 ನಿಮಿಷ ಕೆಲಸ ಮಾತ್ರ, ಅದು 15 ನಿಮಿಷ ಸ್ಕೋಪ್ ಹಾಕಿ ನೋಡ್ತೀವಿ, ಪಾಲಿಪ್ ಸಿಕ್ತು. ಎಕ್ಸಾಂಪಲ್, even if it is not cancer, remove the polyps, it is still curative, it prevents them having cancer in the future. So endoscopy, colonoscopy is the most commonest one ಡಿಟೆಕ್ಟ್ ಮಾಡೋಕ್ಕೆ. ಎರಡನೇದು ಬಯಾಪ್ಸಿ ತೊಗೊಂಡು ಪ್ರೂವ್ ಮಾಡ್ತೀವಿ ಕ್ಯಾನ್ಸರ್ ಇದೆಯೋ ಅಲ್ವ ಅಂತ. ಆಮೇಲೆ ಪೆಟ್ CT, ಅಲ್ಟ್ರಾಸೌಂಡ್ ಎಲ್ಲ ಬರುತ್ತೆ. ಬಟ್ GI ಸಿಸ್ಟಮ್ಗೆ ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಇಸ್ ದ ಗೋಲ್ಡ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್. ನಮಸ್ತೆ ಮೇಡಮ್. ನಮಸ್ತೆ, ಮಾತನಾಡಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಓಕೆ ಮೇಡಮ್. ಹಲೋ ನಾಗರಾಜ್, ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ನಾಗರಾಜ್ ಅವರು, ಹೇಳಿ. ಸರ್, ನನಗೆ ನಾಲಿಗೆಯಲ್ಲಿ ಹುಣ್ಣು ಟೈಪ್ ಆಗಿ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಸರಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ ನಾಗರಾಜ್. ನಾಲಿಗೆಯಲ್ಲಿ ಹುಣ್ಣು ಅಂತ ಹೇಳಿ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ಕಿದ್ವಾಯಲ್ಲಿ ಹೇಳಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಟೆಸ್ಟ್ ಮಾಡಿಸಿದೀನಿ, ವೈಟ್ ಪೆಟರ್ಸ್ ಕಮ್ಮಿ ಇದೆ, ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಾಗರಾಜ್, ಅದು ನಾಲ್ಗೆ ಕ್ಯಾನ್ಸರ್ಗೆ ಈಗ ನಮ್ಮಲ್ಲಿ HCG ಈಗ ಇಮ್ಯುನೊಥೆರಪಿ, ಕೀಮೊಥೆರಪಿ ಅಂತೆಲ್ಲ ಇದೆ.
ಏನು ಅಂದರೆ ಅದು ಸ್ಟೇಜಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನಾಗರಾಜ್. ಅವರೆಲ್ಲ ಸ್ಟೇಜಿಂಗ್ ಮಾಡಿ ನೋಡಿರ್ತಾರೆ ಅದು ಕ್ಯಾನ್ಸರ್ ನಾಲಿಗೆಯಲ್ಲಿ ಇದೆಯಾ ಇಲ್ಲ ಬೇರೆ ಎಲ್ಲಿ ಹರಡಿದೆಯಾ ಅಂತ ನೋಡ್ತಾರೆ. ಅದು ಇಲ್ಲ ನೋಡ್ಕೊಂಡು ಸರ್, ಅದನ್ನು ಇದನ್ನು ಮಾಡಿಸ್ತೆ, ಇದು ಮೂಳೆದು ಬೋನ್ಯಾರೋ ಹಾ ಅದನ್ನು ಮಾಡಿಸ್ತೆ, ಅದರಲ್ಲೇನಿಲ್ಲ ಸರ್, ಬರೀ ನಾಳೆಯೋದು ಮಾತ್ರ. ಬರೀ ನಾಲ್ಗೆಯಲ್ಲಿ ಇದ್ದರೆ ಈಗ ಸರ್ಜರಿನೂ ಚೆನ್ನಾಗಾಗತ್ತೆ. ಈಗ ರೇಡಿಯೇಷನ್ ಇದೆ, ಇಮ್ಯುನೋಥೆರಪಿ. ಈಗ ನಮ್ಮ HCGಯಲ್ಲಿ ಒನ್ ಆಫ್ ದ ಪೈನಿಯರ್ಸ್ ಅಂತ ಹೇಳ್ತೀವಿ. ಹೋದ ವರ್ಷ ಲಾಂಚ್ ಮಾಡಿದ್ವಿ. ಎಷ್ಟೋ ಈ ಮೆಡಿಸಿನಲ್ಲಿ ಎಷ್ಟೋ ಕರಗೋ ಚಾನ್ಸಸ್ಸು ಇರುತ್ತೆ. ಅದು ಬಯಾಲಜಿ ಆಫ್ ದ ಟ್ಯೂಮರ್ ಅಂತ ಹೇಳ್ತೀವಿ. ಆ ಥರ ಇದ್ದರೆ ಅವಾಗ ಚೆಕ್ ಮಾಡ್ಕೊಂಡು ಎಷ್ಟೋ ಸಲ ಕೀಮೋ ಇಮ್ಯುನೋಥೆರಪಿ ಮಾಡಿ ಸರ್ಜರಿ ರೇಡಿಯೇಷನ್ ಥೆರಪಿ ಕಾಂಬಿನೇಷನ್ ಬರುತ್ತೆ. ಅದು ಯಾವುದು ಒಳ್ಳೆ ಕಾಂಬಿನೇಷನ್ ಅನ್ನೋದು ಅವ್ರ ಅಮ್ಮನ ನೋಡಿ ಅವ್ರ ಜನರಲ್ ಹೆಲ್ತ್ ನೋಡಿ ಆ ನಾಲ್ಗೆ ಯಾವ ಸೈಟ್ ಮೇಲೆ ಅಂತಲೂ ಬರುತ್ತೆ, ಮುಂದೆ ಇದೆಯಾ ಹಿಂದೆ ಇದೆಯಾ ಅಂತ. ಸೊ ಅದು ಡಿಸ್ಕಷನ್ ಮಾಡಿ ನೋಡ್ಕೋಬೇಕಾಗತ್ತೆ. ಸೊ ಈ ನೀವು ಎಕ್ಸಾಂಪಲ್ ಸೆಕೆಂಡ್ ನಮಗೆ ಬರಬೇಕು ಅನ್ಸಿ ಬಂದು ತೋರಿಸ್ಕೊಂಡು ಬಂದು ತೋರಿಸ್ಕೊಂಡು ಹೋಗಿ. ಯಾಕಂದ್ರೆ ಅದು ಮಲ್ಟಿಪಲ್ ಒಂದ್ಸಲಿ ನೋಡ್ಕೊಂಡು ಹೇಳೋಕ್ಕಾಗಲ್ಲ. ಎಲ್ಲರೂ ಡಿಸ್ಕಸ್ ಮಾಡಿ ಅಮ್ಮಂಗೆ ಯಾವ್ದು ಬೆಸ್ಟು ಅದು ಹೇಳಬೇಕು ನಾವು. ಅದು ಮೋಸ್ಟ್ ಇಂಪಾರ್ಟೆಂಟು. ರೈಟ್ ಟೈಮ್ ಅಟ್ ದ ಫಸ್ಟ್ ಟೈಮ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ಥರ. ಓಕೆ, ಧನ್ಯವಾದ ನಾಗರಾಜ್ ಕರೆ ಮಾಡಿ. ನಾಗರಾಜ್ ಎಸ್ ಡಾಕ್ಟರ್, ಈಗ ಸ್ಟೇಜಸ್ ಬಗ್ಗೆ ಅವರು ಹೇಳ್ತಾ ಇದ್ರು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಥವಾ ಅದು ಫೈನಲ್ ಸ್ಟೇಜಿಗೆ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಟ್ರೀಟ್ ಮಾಡೋದಕ್ಕೆ ಅಂತ ಹೇಳಿ. ಅವ್ರು ನಾಲ್ಗೆ ಕ್ಯಾನ್ಸರ್ ಬಗ್ಗೆ ಅಂದರೆ ನಾಲ್ಗೆಯಲ್ಲಿ ಹರಡಿರುವಂತಹ ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಿದ್ರು. ಈ ಕರುಳಿನ ಕ್ಯಾನ್ಸರ್ ವಿಚಾರಕ್ಕೆ ಬಂದರೆ ಸೊ ಈ ಸ್ಟೇಜಸ್ ಅನ್ನೋದು ಎಷ್ಟು ಕನ್ಸಿಡರ್ ಆಗುತ್ತೆ ಅಂತ ಡಾಕ್ಟರ್? ಈಗ ಮೊದಲು ನಾವು ತುಂಬ ಸ್ಟೇಜ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸ್ವಲ್ಪ ಚೇಂಜ್ ಆಗಿದೆ. ಯಾಕಂದರೆ ಮೈಂಡ್ ಸೆಟ್ ಈಗ 10-20 ವರ್ಷದಿಂದ ಮೆಡಿಸಿನ್ಸ್ ಬಿಕಮ್ ವೆರಿ ಗುಡ್. ದ ಸರ್ಜರಿ ಹಸ್ ಮೂವ್ಡ್ ಫ್ರಮ್ ಆರ್ಟ್ ಆಫ್ ಸರ್ಜರಿ ಟು ಸೈನ್ಸ್ ಆಫ್ ಸರ್ಜರಿ ಅಂತ. ಈಗ ನಮ್ಮಲ್ಲಿ GI ಕ್ಯಾನ್ಸರ್ ಸ್ಟೇಜ್ ಫಾರ್ ಇದಕ್ಕೆ ಹೇಳ್ತೀವಿ. ಈಗ ಎಲ್ಲೋ ಲಿವರ್ ಲಂಗ್ ಹರಡಿತ್ತು, ಇಲ್ಲ ಹೊಟ್ಟೆ ಪೆರಿಟೋನಿಯಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಈಗ ಅಂಥ ಹೊರಡಿದ್ದು ಮುಂಚೆ ಒಂದು 10 ವರ್ಷದ ಮುಂಚೆ ಏನೂ ಮಾಡೋಕ್ಕಾಗಲ್ಲಪ್ಪ ಅಂತ ಬಿಡ್ತಾ ಇದ್ವಿ. ಈಗ ಮಾಡರ್ನ್ ಟೈಮಲ್ಲಿ ಏನು, ಈಗ ನಾವು ಮೆಡಿಸಿನ್ನು ವೆರಿ ಗುಡ್. ಮೆಡಿಸಿನ್ಸಲ್ಲಿ ಎಷ್ಟೋ ಕರ್ಗೋಗುತ್ತೆ. ಕರಗಿ ಸರ್ಜಿಕಲ್ ಆಲ್ಸೋ ವಿ ಆರ್ ಡೂಯಿಂಗ್ ಸೋ ಮೆನಿ ಅಡ್ವಾನ್ಸ್. ಈಗ ಹೈಪೆಕ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಎಷ್ಟು ಹರಡಿತ್ತಪ್ಪ ಹೊಟ್ಟೆ ಒಳಗಡೆ, ಈಗ ಬಾಲಾಜಿ ಚೆನ್ನಾಗಿತ್ತು, ಸ್ಕೋರ್ ಕಮ್ಮಿ ಇತ್ತು, ನಾವು ಹೈಪೆಕ್ ಸರ್ಜರಿ ಮಾಡ್ತೀವಿ. ಹೈಪೆಕ್ ಅಂದರೆ ಏನು, ಇರೋ ಎಲ್ಲೆಲ್ಲ ಅಂಶ ತೆಗೆದುಬಿಟ್ಟು ಒಂದು ಕೀಮೋಥೆರಪಿ ಒಂದು 60 ಮಿನಿಟ್ಸ್ 90 ಮಿನಿಟ್ಸ್ ಹಾಟ್ ಕೀಮೋಥೆರಪಿ ಕೊಡ್ತೀವಿ. ಅವ್ರಿಗೆ ಯಾವ ಕ್ಯಾನ್ಸರ್ ಸೆಲ್ಸು ಅವೆಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ದಟ್ ಈಸ್ ನಾವು ಪುಷ್ಡ್ ಅವರ್ ಬೌಂಡ್ರೀಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಕ್ಯಾನ್ಸರ್ ಮೊದಲೇ ಎಲ್ಲಪ್ಪ ಡಿಫಿಕಲ್ಟು. ಈಗ ಲಿವರ್ ಹರಡಿತ್ತು, ಈಗ ನಾವು ನಾಳೆ ಮಾಡ್ತಿರೋ ಸರ್ಜರಿ ಪೇಷಂಟಿಗೆ ಅದೆಲ್ಲ ಲಿವರ್ ಹರಡಿದೆ, ಬಟ್ ನಾವು ಕೋಲನ್ನು ತೆಗಿತೀವಿ, ಲಿವರ್ದು ತೆಗಿತೀವಿ. ಇಟ್ಸ್ ಸ್ಟಿಲ್ ಕ್ಯೂರೇಟಿವ್ ಅಂತ ಹೇಳ್ತೀವಿ. ಎಷ್ಟೋ ಜನ 3-4 ವರ್ಷನೂ ಕ್ಯಾನ್ಸರ್ ಬರೋ ವಿತ್ ಆರ್ ಕ್ಯಾನ್ಸರ್ ಫ್ರೀ ಫಾರ್ 3-4 ಇಯರ್ಸ್. ಸೊ ಮೇನ್ ಥಿಂಗ್ ಇದಕ್ಕೆ ಸ್ಟೇಜ್ 4 ಅಂತ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ವಿ ಲುಕ್ ಎಟ್ ನಾವು ಬಯಾಲಜಿ ಆಫ್ ದ ಟ್ಯೂಮರ್, ಅದಕ್ಕೆ ರೆಸ್ಪಾನ್ಸ್ ಎಷ್ಟು ಚೆನ್ನಾಗುತ್ತೆ, ಜುನಾಮಿಕ್ಸ್ ಅಂತೆಲ್ಲ ಮಾಡಿ ನೋಡ್ತೀವಿ. ಬಾಲಾಜಿ ಚೆನ್ನಾಗಿತ್ತು, ಟ್ರೀಟ್ಮೆಂಟ್ ಚೆನ್ನಾಗಿತ್ತು, ಸರ್ಜರಿ ಆಲ್ಸೋ ಬಿಕಮ್ ಸಕ್ಸಸ್ಫುಲ್. ಸೊ ನಂದು ಎಲ್ಲರಿಗೂ ಏನು ರಿಕ್ವೆಸ್ಟ್ ಏನು ಪೇಷಂಟ್ಸ್ಗೆ ಅಂದರೆ ಸ್ಟೇಜ್ 4 ಅಂತ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಸೊ ಏನೇ ಇದ್ದರೂ ಸೊ ಡಿಸ್ಕಸ್ ಮಾಡಿ ನೋಡಿ. ಎವ್ರಿ ಹಾಸ್ಪಿಟಲ್ ಇಸ್ ಗಾಟ್ ವೆರಿ ಗುಡ್. ನಮ್ಮ HCG ಅಂತೂ ವಿ ಗಾಟ್ ಒಂದು 20 ಜನ ದೊಡ್ಡ ಟ್ಯೂಮರ್ ಬೋರ್ಡ್ ಇದೆ. ಎಲ್ಲ ಡಿಸ್ಕಷನ್ ಮಾಡಿ ವಿ ಮೇಕ್ ಶೋರ್ ವಾಟ್ ಕ್ಯಾನ್ ಬಿ ಡನ್ ಫಾರ್ ದ ಪೇಷಂಟ್. ಯಾರಿಗೆ 6 ತಿಂಗಳು ಬದುಕ್ತೀರಂತ ಅಂದ್ರೆ ಈಗ 5 ವರ್ಷವರೆಗೂ ಬದುಕ್ತಾ ಇದ್ದಾರೆ. ಸೊ ದಟ್ ಈಸ್ ದ ಶಿಫ್ಟ್ ಇನ್ ಟ್ರೀಟ್ಮೆಂಟ್ ಚೇಂಜ್ ಅಂತ ಹೇಳ್ತೀವಿ ನಾವು. ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಮಾತನಾಡೋದಾದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಕಾಮನ್ ಎಲ್ಲರಿಗೂ ಈಗ ನಮ್ಮ TV ಪಿಕ್ಚರ್ಲು ತೋರಿಸ್ತಾರೆ. ಫಸ್ಟ್ ಗೌರ್ಮೆಂಟ್ ಅವರು ಹಾಕ್ತಾರೆ. ಸ್ಮೋಕಿಂಗ್, ಡ್ರಿಂಕಿಂಗ್ ವಾಸ್ ದ ಮೋಸ್ಟ್ ಕಾಮನೆಸ್ಟ್. ಬಟ್ ಮೇನ್ ಥಿಂಗ್ ಇದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಈಗ ನಾವು 20 ವರ್ಷ ನಾವು ಹೆಂಗೆ ಬದುಕಿದ್ವಿ, ಈಗ ಭಾಳ ಜೀವನದ ಡಿಫ್ರೆನ್ಸ್ ಇದೆ ಈಗ. ಸೊ ಈಗ ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಡಿಂದ ಕೋಲನ್ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಈಗ GI ಸಿಸ್ಟಮಲ್ಲಿ ಒಂದು ಗಟ್ ಮೈಕ್ರೋಬಯೋಮ್ ಅಂತ ಇದೆ. ಅದರ ಅರ್ಥ ಏನು, ಅವ್ರದ್ದೇ ಸಾಮ್ರಾಜ್ಯ, ಬ್ಯಾಕ್ಟೀರಿಯಾಗಳ ಸಾಮ್ರಾಜ್ಯ ಇದೆ. ವೆನ್ ದಟ್ ಗೆಟ್ಸ್ ಆಲ್ಟರ್ಡ್ ಬೈ ಡಯಟ್, ಆಲ್ಕೋಹಾಲ್, ಸ್ಮೋಕಿಂಗ್ ಎಲ್ಲ ಆ ಸಾಮ್ರಾಜ್ಯದ ಇದಾದಾಗ ದಟ್ ಓನ್ಲಿ ಕ್ಯಾನ್ ಲೀಡ್ ಟು ರಿಸ್ಕ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಮೇನ್ ಥಿಂಗ್ ಇಸ್ ಲೈಫ್ ಸ್ಟೈಲ್. ಈಗ ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಯುವರ್ ಕ್ಯಾನ್ಸರ್ ಇಸ್ ಬಿಕಮ್ ಡೌನ್. ಬಟ್ ದಿಸ್ ಇಸ್ ವಾಟ್ ದ ಯೂಶುವಲ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್. ಈಗ ನಮ್ಮ ಬರೋ 60% ಆಫ್ ಪೇಷಂಟ್ಸ್ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ. ದ ಪರ್ಸನ್ ಐಮ್ ಆಪರೇಟಿಂಗ್ ಡೇ ಆಫ್ಟರ್ ಟುಮಾರೋ ಶಿ ಇಸ್ ಅ ಹೋಮ್ ವೈಫ್. ಮನೇಲಿ ಊಟ ಮಾಡಿದ್ದಾರೆ, ಸ್ಮೋಕಿಂಗ್ ಡ್ರಿಂಕ್ ಏನೂ ಇಲ್ಲ. ಸೊ 60-70% ಏನು ರಿಸ್ಕ್ ಇರಲ್ಲ. ಅದಕ್ಕೆ ನಾವು ಹೇಳ್ತೀವಿ ಅರಿವಿರಲಿ, ನಿಮಗೆ ಕ್ಯಾನ್ಸರ್ ಸಿಂಪ್ಟಮ್ಸ್ ಬಂತು, ಏನೇ ಡೌಟ್ ಇತ್ತು, ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ನಾನು ಹೆಲ್ತಿ ಅಂತ ಇಗ್ನೋರ್ ಮಾಡಿಬಿಡಿ ಅಂತ ಅಷ್ಟೇ ರಿಕ್ವೆಸ್ಟ್. ಓಕೆ ಡಾಕ್ಟರ್, ಈಗ ತಾವು ಹೇಳ್ತಾ ಇದ್ರಿ ಆರಂಭದಲ್ಲೇ ಮುಂಚೆ ಎಲ್ಲ 70 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಇದನ್ನ ಕಾಣ್ತಾ ಇದ್ವಿ, ಈಗಂತೂ 50 ಒಳಗಡೆನೆ ಬರ್ತಾ ಇದೆ ಅಂತ ಹೇಳಿ. ಸೊ ಇನ್ನು ಮಕ್ಕಳಲ್ಲೂ ಕೂಡ ನಾವು ಕ್ಯಾನ್ಸರ್ಸ್ನ ವಿವಿಧ ಟೈಪ್ಸ್ ಅನ್ನ ನೋಡ್ತೀವಿ. ಈ ಕರುಳಿನ ಕ್ಯಾನ್ಸರ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತಹ ಪರ್ಸೆಂಟೇಜ್ ಬಗ್ಗೆ ಮಾತನಾಡೋದಾದ್ರೆ ಎಷ್ಟಿರಬಹುದು ಅಂತ? ಮಕ್ಕಳಲ್ಲಿ ಭಾಳ ಕಮ್ಮಿ ಇದೆ ಆ್ಯಕ್ಚುಲಿ, ಫಾರ್ಚುನೇಟ್ಲಿ. ಯಾಕಂದ್ರೆ ನಮ್ಮಲ್ಲಿ ಮಕ್ಕಳು ಬರೋದು ಹೊಟ್ಟೆ ಕ್ಯಾನ್ಸರು, ಈ ರೆಕ್ಟಮ್ ಕ್ಯಾನ್ಸರ್ ನೋಡಿದ್ದೀವಿ. 10 ವರ್ಷ 11 ವರ್ಷ ನೋಡಿದ್ದೀವಿ. ಮೊನ್ನೆ ಗುಲ್ಬರ್ಗದಿಂದ ಒಂದು ಪೇಷಂಟ್ ಬಂದಿದ್ರು, 8 ವರ್ಷ, ಪಾಪ ಅವಳಿಗೆ ಅಂಗನಾಳ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್ ಹೆಂಗಂದ್ರೆ ಡ್ರೈವಿಂಗ್ ಥರ, ಎಷ್ಟು ಯಂಗ್ ಇರ್ತಿರೋ ಅಷ್ಟೇ ಅಗ್ರೆಸಿವ್ ಅಂತ ಹೇಳ್ತೀವಿ. ಸೊ ಈ ಕ್ಯಾನ್ಸರ್ ಹಂಗೆ ಯಂಗ್ಸ್ಟರ್ಸ್ ಕಾಣಿಸ್ಕೊಂಡ್ರೆ ಸ್ವಲ್ಪ ಅಗ್ರೆಸಿವ್ ಟೈಪ್ ಇರುತ್ತೆ. ತುಂಬ ಓಲ್ಡ್ ಆದರೆ ಸ್ವಲ್ಪ ಸ್ಲೋ ಗ್ರೋಯಿಂಗ್ ಇರುತ್ತೆ. ಬಟ್ ಯಂಗ್ಸ್ಟರ್ಸಲ್ಲಿ GI ಕ್ಯಾನ್ಸರ್ ಅಂಶ ಭಾಳ ಕಮ್ಮಿ. ಬಟ್ ಆದರೂ ಡೌಟ್ ಈಗಂತ ಪೇರೆಂಟ್ಸ್ ಭಾಳ ಕೀನ್, ಎಲ್ಲರೂ ಒಂದ್ಸಲಿ ಸಿಂಪ್ಟಮ್ ಬಂದರೆ ಎಲ್ಲರೂ ಗೂಗಲ್ ಮಾಡಿ ನೋಡ್ಬಿಡ್ತಾರೆ. ಸೊ ಬಟ್ ಅಂಶ ಭಾಳ ಕಮ್ಮಿ ಇದೆ. ಸೊ ದಟ್ ಇಸ್ ರಿಯಶ್ಯೂರಿಂಗ್. ಬಟ್ ಏನೇ ಸಿಂಪ್ಟಮ್ಸ್ ಚೆಕಪ್ ಮಾಡಿಸ್ಕೊಳಕ್ಕೆ ಹೇಳ್ತೀವಿ ಅಷ್ಟೇ. ಹಾಗಾಗಿ ಮಕ್ಕಳಲ್ಲಿ ರಿಸ್ಕ್ ಫ್ಯಾಕ್ಟರ್ ಭಾಳ ಕಮ್ಮಿ ಇದೆ. ಬಟ್ ಮೇನ್ ಥಿಂಗ್ ವಾಟ್ ಯೂರ್ ಅಬ್ಸರ್ವಿಂಗ್ ಆಸ್ ಆಲ್ಸೋ, ನಾನು ವೇಟ್ ಲಾಸ್ ಸರ್ಜರಿ ಮಾಡ್ತಾ ಇದ್ದೆ. ಒಬಿಸಿಟಿ ಇಸ್ ದ ನಂಬರ್ 1 ಕಾಸ್ ಆಫ್ ಕ್ಯಾನ್ಸರ್ ವರ್ಲ್ಡ್ ವೈಡ್. ಈಗ ಇಂಡಿಯಾದಲ್ಲಿ ಒಬಿಸಿಟಿ ಇಸ್ ದ ಮಕ್ಕಳಲ್ಲಿ
ಬೊಜ್ಜುತನ ಒಬಿಸಿಟಿ ಅನ್ನೋದು ಬೆಳೀತಾ ಇದೆ. ಸೊ ಹೆಂಗಾದ್ರೆ ಗೌರ್ಮೆಂಟ್ ಅವರು ಭಾಳ ಇನಿಷಿಯೇಟಿವ್ ಪುಷ್ ಮಾಡ್ತಾ ಇದ್ರು ವೆಯ್ಟ್ ಲಾಸಿಗೆ, ಹೆಲ್ತಿ ಫುಡ್ ಇರಲಿ ಮಕ್ಕಳಿಗೆ ಅಂತ. ಸೊ ಮಕ್ಕಳಿಗೆ ಒಬಿಸಿಟಿ ಆದರೆ ದಟ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಕ್ಯಾನ್ಸರ್ ಗೋಯಿಂಗ್ ಫಾರ್ವರ್ಡ್. ಸೊ ವೀಕ್ಷಕರಿಗೆ ಏನೋ ನಿಮ್ಮ ಮಕ್ಕಳು ಸ್ವಲ್ಪ ಹೆಲ್ತಿಯಾಗಿರಿ, ಒಳ್ಳೆ ಊಟ ತಿನ್ನಿ ನೋಡ್ಕೊಂಡು ಕೊಡ್ತಾ ಇರಿ, ಔಟ್ಸೈಡ್ ಫುಡ್ ಸ್ವಲ್ಪ ಕಮ್ಮಿ ಕೊಡಿ, ದ್ಯಾಟ್ ವಿಲ್ ರಿಡ್ಯೂಸ್ ದ ರಿಸ್ಕ್ ಆಫ್ ಗೆಟಿಂಗ್ ಕ್ಯಾನ್ಸರ್ ಇನ್ ದ ಫ್ಯೂಚರ್. ಓಕೆ ಡಾಕ್ಟರ್, ಇನ್ನು ಫ್ಯೂಚರಲ್ಲಿ ಈ ರೋಬೋಟಿಕ್ ಸರ್ಜರಿ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ? ಈಗ ರೋಬೋಟಿಕ್ ಸರ್ಜರಿ ನಾವು ಫ್ಯೂಚರ್ ಈಗ ಪ್ರೆಸೆಂಟ್ ಅಂತ ಹೇಳ್ತೀವಿ. ಈಗ ನಮ್ಮ ಹಾಸ್ಪಿಟಲ್ 2 ರೋಬೋಟಿಕ್ ಸಿಸ್ಟಮ್ ಇದೆ. ಈ ರೋಬೋಟಿಕ್ ಸಿಸ್ಟಮ್ ಅಂದರೆ ಏನು, ರೋಬೋ ಆಪರೇಷನ್ ಮಾಡಲ್ಲ, ನಾವೇ ಸರ್ಜರಿ ಮಾಡೋದು. ಬಟ್ ವಿತ್ ರೋಬೋಟಿಕ್ ಇದು ಔಟ್ಕಮ್ಸ್ ವೆರಿ ಗುಡ್. ಪೇಷಂಟ್ ಜಲ್ದಿ ಮೇಲೆ ಬೇಗ ಹೋಗ್ತಾರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಮಚ್ ಮೋರ್ ಬೆಟರ್. ಬಟ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದರೆ ಖರ್ಚುಗಳು ಕಮ್ಮಿ ಆಗುತ್ತೆ. ಮೊದಲು ಇಷ್ಟು ಮೇಲೆ ದೊಡ್ಡ ಕಟ್ ಮಾಡ್ತಾ ಇದ್ವಿ. ಈಗ ನಾವು ನಾಡಿದ ಆಚರಣೆ ಮಾಡೋ ಕೇಸು ಅದು ಪೇಷಂಟ್ ರೆಕ್ಟಮ್ ಕ್ಯಾನ್ಸರ್ ಲಿವರ್ ಹೇಳಿದ್ವಲ್ಲ, ಈಗ ಸಣ್ಣ ಕಟ್ಟಲ್ಲಿ 2 ಕಡೆನೂ ಹೋಗಿ ತೆಗಿಬೋದು. ಸೊ ಪೇಷಂಟ್ ರಿಕವರಿ ಭಾಳ ಕ್ವಿಕ್ ಆಗುತ್ತೆ ಆ್ಯಂಡ್ ದೇ ಗೆಟ್ ಬೆಟರ್ ವೆರಿ ಕ್ವಿಕ್ಕರ್. ಸೊ ರೊಬಾಟಿಕ್ ಇಸ್ ಗೋನ್ ಟು ಚೇಂಜ್. ಆಮೇಲೆ ಈಗ AI ಬರ್ತಾ ಇದೆ. ಸೊ ರೊಬಾಟಿಕ್ AI ಇಂಟಿಗ್ರೇಷನ್ ಆಗುತ್ತೆ. ಸೊ ಆರ್ ಕ್ಯಾನ್ಸರ್ ಸರ್ಜರಿ ಬಿಕಮ್ಸ್ ದ ಸೈನ್ಸ್ ಆಫ್ ಸರ್ಜರಿ. ಸೊ ರೊಬಾಟಿಕ್ ನಮ್ಮಲ್ಲಿ ಈಗ 2 ರೋಬೋ ಇದೆಯಲ್ಲ, ಸೊ ವಿ ಆರ್ ಡೂಯಿಂಗ್ ರೊಬಾಟಿಕ್. ನೆಕ್ಸ್ಟ್ 5 ರೊಬಾಟಿಕ್ ಸರ್ಜರಿ ಇಟ್ಕೊಂಡಿದ್ದೀವಿ. ಸೊ ಪೇಷಂಟ್ ಔಟ್ಕಮ್ಸ್ ವೆರಿ ಗುಡ್ ವಿತ್ ರೊಬಾಟಿಕ್ ಸರ್ಜರಿ. ಬರ್ತಾ ಬರ್ತಾ ಕೆಳಗೆ ಎಕ್ಸಾಂಪಲ್ ಈಗ ಒಂದು ರೆಕ್ಟಮ್ ಕ್ಯಾನ್ಸರ್ ಅಂತ ಬರುತ್ತೆ, ಅದಕ್ಕೆ ಕೆಳಗಡೆ ಹೋಗ್ಬಂದ್ರೆ ಎಲ್ಲರೂ ಪರ್ಮನೆಂಟ್ ಬ್ಯಾಕ್ ಕೊಡ್ತಾ ಇದ್ರು. ಈಗ ರೊಬಾಟಿಕ್ ಮಾಡಿದ್ರೆ ನಾವು 1 ಮಿಲಿಮೀಟರ್ವರೆಗೂ ಹೋಗಿ ತೆಗೆದು ವಿ ಕ್ಯಾನ್ ಜಾಯಿನ್ ದ ಪೇಷಂಟ್ಸ್ ಬ್ಯಾಕ್. ಸೊ ರೊಬಾಟಿಕ್ ಇಸ್ ಗೋನ್ ಟು ಚೇಂಜ್ ಅಲ್ಲ, ಈಗ ಅಲ್ಲಿ ಚೇಂಜ್ ಆಗ್ತಾ ಇದೆ. ಬಟ್ ಬರ್ತಾ ಬರ್ತಾ ಇಟ್ ಬಿಕಮ್ಸ್ ಮೋರ್ ಈಸಿಯರ್. ಎಲ್ಲ ಹಂತದ ಕ್ಯಾನ್ಸರ್ಗಳಿಗೂ ಕೂಡ ಇದು ಸಹಾಯಕಾರಿ. ಹೌದು, ಸ್ಟೇಜ್ 4 ಇರಲಿ, ಸ್ಟೇಜ್ 1 ಇರಲಿ, ಹೇಳಿದ್ರೆ ಲಿವರ್ ಹರಡಿತ್ತು, ಪ್ರಾಸ್ಟೇಟ್ ಹರಡಿತ್ತು. ಮೊನ್ನೆ ನಾವು ಯೂರಾಲಜಿಸ್ಟ್ ಒಟ್ಟಿಗೆ ವರ್ಕ್ ಮಾಡ್ತೀವಿ, ಒಂದೇ ಕಾನ್ಸೋಲ್ ಇರುತ್ತೆ. ಯಾವ ಪೇಷಂಟ್ಗೆ ಒಂದು ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ. ಒಬ್ಬ ರೆಕ್ಟಮ್ ಕ್ಯಾನ್ಸರ್ ಅಲ್ಲೂ ಹರಡಿತ್ತು, ಯಾರು ಸ್ಟೇಜ್ 4 ಅಂದರು. ನಾವು ಕೀಮೋ ಕೊಟ್ಟು ಕರಗಿಸಿ ನಾವು ಕೆಳಗಿನ ತೆಗೆದ್ವಿ, ಅದೇ ರೋಬೋಟಿಕ್ ಶಿಫ್ಟ್ ಆಯಿತು, ಮೇಲೆ ತೆಗೆದ್ವಿ, ಪೇಷಂಟ್ಗೆ ಕಾಣಿಸಿಷ್ಟೇ ಸಣ್ಣ ಸಣ್ಣ ಕಟ್ಟು. 4 ದಿನಕ್ಕೆ ಮನೆ ಪೇಷಂಟ್ ಮನೆಗೆ ಹೋದರು. ಸೊ ಈಗ ರೊಬೋಟಿಕ್ ಇದ್ದಾಗ ಎಲ್ಲ ಮಲ್ಟಿಪಲ್ ಆರ್ಗನ್ ಸೈಟ್ಸಲ್ಲೂ ಆ ಸಿಸ್ಟಮಿಂದ ನೋಡ್ಕೊಂಡೆಲ್ಲ ತೆಗಿಯೋಕೆ ಮಾಡೋದು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ರೊಬೋಟಿಕ್ ಸರ್ಜರಿ. ಆಧುನಿಕ ಚಿಕಿತ್ಸೆಗೆ ಜನರು ಕೂಡ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ, ಹೇಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಕೆಲವರಿಗೆ ಭಯ ಇರುತ್ತೆ, ಓಲ್ಡ್ ಮೆಥಡಲ್ಲೇ ಹೋಗೋಣ ಅನ್ನೋ ಆಲೋಚನೆಯೂ ಕೂಡ ಇರುತ್ತೆ. ಆ ರೀತಿ ಪರ್ಸೆಪ್ಷನ್ ಇರುವಂತಹ ವ್ಯಕ್ತಿಗಳು ತಮ್ಮ ಕ್ಲಿನಿಕ್ಗೆ ಬಂದಿದ್ರು ಡಾಕ್ಟರ್? ಅಯ್ಯೋ, ತುಂಬ ಜನ ಬರ್ತಾರೆ. ನಮಗೀಗೆಲ್ಲ ಗೂಗಲ್ ಡಾಕ್ಟರ್ ಫಸ್ಟ್ ಬರ್ತಾರೆ ಅಂತ ಹೇಳ್ತೀವಲ್ಲ. ಸೊ ಬಟ್ ನಮಗೇನಂದರೆ ಈಗ ಮಾಡರ್ನ್ ಜನ್ರೇಷನ್ ಬರೋರು ತುಂಬ ಅಡ್ವಾನ್ಸ್ ಇದ್ದಾರೆ, ಎಸ್ಪೆಷಲಿ ಯಂಗ್ಸ್ಟರ್ಸ್. ಈಗ ಯಾವುದೇ ಫಸ್ಟ್ ಸಿಮ್ಟಮ್ ಬಂದರೂ AI ಹಾಕಿ ನೋಡ್ತಾರೆ. ಈಗ ವಾಟ್ಸಪ್ಪಲ್ಲೇ ಮೆಟಾ ಅಂತ ಬಂದಿದೆ, ಅಲ್ಲೇ ಸಿಮ್ಟಮ್ ಹಾಕಿದ್ರೆ ಎಲ್ಲ ಅವರೇ ಕೊಡೋಕ್ಕೆ ಶುರು ಮಾಡ್ತಾರೆ, ವಿಚ್ ಇಸ್ ವೆರಿ ಗುಡ್ ಫಾರ್ ಅಸ್ ಆಲ್ಸೋ. ಐ ಎಂಕರೇಜ್ ಪೇಷಂಟ್ ಸೊಲ್ಯೂಷನ್. ಈಗ ನಾಗರಾಜ್ ಅವ್ರು ಫೋನ್ ಮಾಡಿದ್ರು, ಈಗ ಅವರು ಅದು ಅವ್ರ ತಾಯಿ ನಾಲ್ಗೆ ಕ್ಯಾನ್ಸರ್ ಬಗ್ಗೆ ಹಾಕಿರ್ತಾರೆ ಗೂಗಲಲ್ಲಿ. ಬಟ್ ನಾವೇನು ಹೇಳಿದ್ರೆ ನಮ್ಮ ಕಡೆ ಬಂದಾಗ ಈ ಥರ ಟ್ರೆಡಿಷನಲ್ ಮೆಥಡ್ ಅಂತ ಏನಿಲ್ಲ. ಈಗ ವಾಟ್ ವಿ ಹ್ಯಾವ್ ಮೂವ್ ಟುವರ್ಡ್ಸ್ ಇಸ್ ಪ್ರಿಸಿಷನ್ ಆಂಕಾಲಜಿ. ಈಗ ಒನ್ ಶೂಸ್ ಡಸಂಟ್ ಫಿಟ್ ಆಲ್ ಅಂತ ಹೇಳ್ತೀವಿ. ಸೊ ಎಲ್ಲರಿಗೂ ಪರ್ಸನಲ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಈಗ ಬಯಾಲಜಿ ಆಫ್ ದ ಕ್ಯಾನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಜಿನಾಮಿಕ್ಸ್ ಮಾಡ್ತೀವಿ, ಅದನ್ನ ನೋಡಿಕೊಂಡು ಯಾಕೆ ಕೀಮೋ ಇರೋದೇ ಒಂದು 20 ಡ್ರಗ್ ಕೀಮೋ ಡ್ರಗ್ ಇರುತ್ತೆ, ಬಟ್ ವಿಚ್ ವರ್ಕ್ಸ್ ಬೆಸ್ಟ್. ಈಗ ರೇಡಿಯೇಷನ್ ಥೆರಪಿ ಯಾವಾಗ ಕೊಡಬೇಕು, ಸರ್ಜರಿ ಯಾವಾಗ ಮಾಡಬೇಕು, ಇಟ್ ಆಲ್ ಬಿಕಮ್ಸ್ ಎಸ್ ಇದು ಮದುವೆ ಥರ ಒಂದು 5 ದಿನ ಸರಿ ಹೆಂಗಿರುತ್ತಲ್ಲ ಅದೇ ಥರ. ಯಾವಾಗ ಕೀಮೋ ಕೊಡೋಣ, ಯಾವಾಗ ಸರ್ಜರಿ ಮಾಡೋಣ, ಯಾವಾಗ ರೇಡಿಯೇಷನ್ ಮಾಡೋಣ ಅಂತ. ದಟ್ ಹಸ್ ಚೇಂಜ್. ಈಗ ಮುಂಚೆ ಏನಿತ್ತು, ಏನೇ ಕ್ಯಾನ್ಸರ್ ಇದ್ರು ಸರ್ಜರಿ ಮಾಡಿ ತೆಗೆದ್ಬಿಟ್ರಿ ಅಂತಾರೆ. ಬಟ್ ನಾವು ವಿ ಆರ್ ನಾಟ್ ಲುಕಿಂಗ್ ಎಟ್ ದಟ್. ವಿ ಆರ್ ಲುಕಿಂಗ್ ಎಟ್ ಲಾಂಗಿವಿಟಿ. ಕ್ಯಾನ್ಸರ್ ಕ್ಯೂರ್ ಆದರೂ 5 ವರ್ಷ ಆದಮೇಲೆ ಬರಬಾರ್ದು. 5 ವರ್ಷ ದಾಟಿದ್ರಿ, ದೆನ್ ಯು ಗೋನ್ ಬ್ಯಾಕ್ ಟು ನಾರ್ಮಲ್ ಲೈಫ್. ದಟ್ ಈಸ್ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಹಾಗಿದ್ರೆ ಇದು ಯಾವುದೇ ಸರ್ಜರಿಯನ್ನು ಯಾವುದೇ ಮಾದರಿಯ ಕ್ಯಾನ್ಸರ್ಗೆ ಪಡೆದುಕೊಂಡ್ರೂ ಕೂಡ ಅದು ಮತ್ತೆ ಮರುಕಳಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ? ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ನಾವು ನೋಡಿದ್ದೀವಿ. ಅವ್ರಿಗೆ ಕ್ಯಾನ್ಸರ್ ಇತ್ತು, ಗುಣ ಆದರೂ, ಬಟ್ ಮತ್ತೆ ಬಂತು ಅದು ಅಂತ ಹೇಳಿ ಮತ್ತೆ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದನ್ನು ನಾವು ನೋಡಿದ್ದೀವಿ. ಸೊ ಆ ಪರ್ಸೆಂಟೇಜ್ ವೈಸ್ ನಾವು ಮಾತನಾಡೋದಾದ್ರೆ ಡಾಕ್ಟರ್, ಅದು ಸೊ ಇಟ್ ಡಿಪೆಂಡ್ಸ್ ಆನ್ ದ ಆರ್ಗನ್ ಅಂತ ಹೇಳ್ತೀವಿ. ಈಗ ಸ್ಟಮಕ್ ಕ್ಯಾನ್ಸರ್ ಎಕ್ಸಾಂಪಲ್, ಸ್ಟಮಕ್ ಹೊಟ್ಟೆ ಕ್ಯಾನ್ಸರ್ ಅಂದ್ಕೊಳ್ಳಿ, 5 years ಸರ್ವೈವಲ್ ವರ್ಲ್ಡ್ ವೈಡ್. ನಾನು UK ಇದ್ದಾಗ 18 ವರ್ಷ UK ಇದ್ದೆ. 5 ವರ್ಷ ನಾವು 100 ಜನಕ್ಕೆ ಆಪರೇಷನ್ ಮಾಡಿದ್ರೆ ಬರೀ ಒಂದು 40 ಜನ ಬದುಕ್ತಾ ಇದ್ರು 5 ವರ್ಷಕ್ಕೆ. ಅದೇ ಕೋಲನ್ ಕ್ಯಾನ್ಸರ್ 60 ಜನ ಬದುಕ್ತಾ ಇದ್ರು. ಸೊ ಬಯಾಲಜಿ ಆಫ್ ದ ಟ್ಯೂಮರ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಈಗೇನು ಮಾಡಿದ್ವಿ, ಮುಂಚೆ ಬಯಾಲಜಿ ಜಾಸ್ತಿ ನೋಡ್ತಾ ಇರಲಿಲ್ಲ. ಈಗ ವಿ ಹ್ಯಾವ್ ಗಾನ್ ಬ್ಯಾಕ್ ಟು ಬೇಸಿಕ್ಸ್. ಫೌಂಡೇಶನ್ ಚೆನ್ನಾಗಿತ್ತು, ದೆನ್ ಎವ್ರಿಥಿಂಗ್ ವಿಲ್ ವರ್ಕ್. ಅದಕ್ಕೆ ಬಯಾಲಜಿ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಎಲ್ಲ ಪೇಷಂಟ್ಗೂ ಹೇಳಿರ್ತೀವಿ ನಾವು, ಯಾವುದೇ ಕ್ಯಾನ್ಸರ್ ತೆಗೆದ್ರು ಮತ್ತೆ ಬರೋ ಸಂಭವನೆ ಇದ್ದೇ ಇರುತ್ತೆ. ಫಸ್ಟ್ ಇಸ್ 2 years ಮತ್ತೆ 5 years. ಅದಕ್ಕೆ ಎಲ್ಲರೂ ಸ್ಟ್ರಿಕ್ಟ್ ಫಾಲೋಅಪ್ ಅಲ್ಲಿ ಇರ್ತಾರೆ. 5 ವರ್ಷ ನಮ್ಮಲ್ಲಿ ಈಗ HCG 5 ವರ್ಷಕ್ಕೂ ಫಾಲೋಅಪ್ ಮಾಡ್ತೀವಿ. ಪ್ರತಿ ವರ್ಷ ಸ್ಕ್ಯಾನ್ ಆಗುತ್ತೆ, ಬ್ಲಡ್ ಟೆಸ್ಟ್ ಮಾಡ್ತಿರ್ತೀವಿ, ಅರ್ಲಿ ಪಿಕಪ್ ಮಾಡೋಕ್ಕೆ. ಯಾಕಂದ್ರೆ ಪಿಕಪ್ ಮಾಡಿದ್ರೆ ಮತ್ತೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಬೋದು, ಇಗ್ನೋರ್ ಮಾಡೋದು ಬೇಡ. ಈಗ ನಾನು ತೆಗೆದ ಮೇಲೆ ಗಂಟೆ ಕ್ಯಾನ್ಸರ್ ಬರುತ್ತೆ ಅಂತ ಇರಲ್ಲ. ಸೊ ಮೇನ್ ಥಿಂಗ್ ಇಸ್ ಫಾಲೋಅಪ್, ಬಟ್ ರಿಕರೆನ್ಸ್ ವಿಲ್ ಆಲ್ವೇಸ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಸೊ ವೀಕ್ಷರು ಗೊತ್ತಿರಬೇಕು, ಈ ಕ್ಯಾನ್ಸರ್ ತೆಗೆದು ಬಿಟ್ರಪ್ಪ ಮತ್ತೆ ಫಾಲೋಅಪ್ ಹೋಗೋದಂತ ನಿಲ್ಲಿಸಬಾರ್ದು. ರೆಗ್ಯುಲರ್ ಫಾಲೋಅಪ್ಗೆ ಹೋಗ್ತಾ ಇರಿ. ಪಿಕಪ್ ಆದರೆ ಮತ್ತೆ ತೆಗಿಬೋದು, ತುಂಬ ಲೇಟಾಗಿ ಬಂದರೆ ಕಷ್ಟ ಆಗುತ್ತೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ ಡಾಕ್ಟರ್, ಅದರ ಜೊತೆಗೆ ಚಿಕಿತ್ಸೆಯನ್ನು ತೆಗೆದುಕೊಂಡಾದ್ಮೇಲೆ ನಾವು ಲೈಫ್ ಸ್ಟೈಲ್ ಅಥವಾ ನಾವು ತಿನ್ನುವಂತಹ ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ, ಪಥ್ಯವನ್ನು ಫಾಲೋ ಮಾಡ್ತೀವಿ ಅನ್ನೋದು ಕೂಡ ಒಬ್ಬ ವ್ಯಕ್ತಿಯ ಲೈಫ್ ಸ್ಪ್ಯಾನ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಆಗುತ್ತಾ ಅಂತ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗೆ ಆಗುತ್ತೆ. ಒಂದೇನು, ಯಾವುದೇ ಪೇಷಂಟ್ ನಮಗೆ ಬಂದಾಗ ವಿ ಟೆಲ್ ದೆಮ್ ವೈ ದ ಕಾಸ್ ಆಫ್ ಕ್ಯಾನ್ಸರ್ ಅಂತ ಹುಡುಕ್ತಾರೆ. ಈಗ ತುಂಬ ಬೊಜ್ಜಿತ್ತು, ಇಲ್ಲ ತುಂಬ ಔಟ್ಸೈಡ್ ಫುಡ್ ಇತ್ತು, ದಟ್ ಇಸ್ ಕಾಸ್ಡ್ ಇದ್ದಾಗ ಅವರು ಹಂಗೆ ನೋಡಿಕೊಂಡು ಅದು ಕಮ್ಮಿ ಮಾಡ್ತಾರೆ ಹೋಗ್ತಾ ಹೋಗ್ತಾ. ಆ್ಯಂಡ್ ಲೈಫ್ ಹೇಳಿದ್ನಲ್ಲ,
ಕ್ಯಾನ್ಸರ್ ಇಸ್ ಓನ್ಲಿ ಒಂದು ಅಂಶ. ನೀವು ಬಾಡಿ ಹೆಂಗೆ ನೋಡ್ಕೊಡ್ತಾರೆ ಎರಡು ಒಟ್ಟಿಗೆ ಮ್ಯಾಚ್ ಆಗಬೇಕಲ್ಲ. ಈ ಕ್ಯಾನ್ಸರ್ ಕ್ಯೂರ್ ಆದರೂ ನಾಳೆ ಸ್ಮೋಕಿಂಗ್ ಮಾಡಿದ್ರಿ ಮತ್ತೆ ಡ್ರಿಂಕಿಂಗ್ ಮಾಡಿದ್ರಿ ಅಂದರೆ ಅದು ಮತ್ತೆ ಆದರೆ ಮತ್ತೆ ಕ್ಯಾನ್ಸರ್ ಮತ್ತೆ ಉತ್ಪನ್ನ ಆಗುತ್ತೆ. ಸೊ ಕ್ಯಾನ್ಸರ್ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ದ ಲೈಫ್ ಸ್ಟೈಲ್ ಚೇಂಜ್. ಸೆಕೆಂಡ್, ಲೈಫ್ ಸ್ಟೈಲ್ ಚೇಂಜ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಮತ್ತೆ ಬರಬಾರ್ದಲ್ಲ, ಮತ್ತೆ ಹೆಲ್ತ್ ಚೆನ್ನಾಗಿರಬೇಕು. ಸೊ ವಿ ಆಲ್ವೇಸ್ ರೆಕಮೆಂಡ್ ಹ್ಯಾವ್ ಅ ಹೆಲ್ತಿ ಲೈಫ್ ಸ್ಟೈಲ್ ಗೋಯಿಂಗ್ ಫಾರ್ವರ್ಡ್ ಅಂತಲೇ ಹೇಳೋದು. ಓಕೆ ಡಾಕ್ಟರ್, ಈಗ ಚಿಕಿತ್ಸೆ ಎಷ್ಟೇ ಮುಂದುವರೆದಿರಬಹುದು, ಆದರೆ ಎಲ್ರಿಗೂ ಕೂಡ ಅಂದರೆ ಈ ಕಾಯಿಲೆ ಅನ್ನೋದು ಬಡವ ಶ್ರೀಮಂತ ಅಂತ ಹೇಳಿ ಡಿಸ್ಕ್ರಿಮಿನೇಟ್ ಮಾಡಿ ಬರೋದಿಲ್ಲ ನೋಡಿ. ಈಗ ಬಡವರು ಕೂಡ ಈ ಒಂದು ಮಾರಕ ಕಾಯಿಲೆಗೆ ತುತ್ತಾದಂತಹ ಸಂದರ್ಭದಲ್ಲಿ ಅಷ್ಟೆಲ್ಲ ಬೆಲೆ ತೆತ್ತು ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳಿ ನೊಂದ್ಕೊಂಡಿರ್ತಾರೆ. ಸೊ ಅಂಥವರಿಗೆ ಅಫೋರ್ಡೆಬಲ್ ಇರುತ್ತಾ ಡಾಕ್ಟರ್, ಹೇಗೆ ಅಂತ? ಅಲ್ಲ, ಈಗ ನಮ್ಮಲ್ಲಿ ಗೌರ್ಮೆಂಟ್ ಅವರು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲೂ HCL ಫೌಂಡೇಶನ್ ಇದೆ. ಸೊ ಈ ಕ್ಯಾನ್ಸರ್ ಇಸ್ ಓನ್ಲಿ ಡಿಸೀಸ್ ವಿಚ್ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್, ರಿಲಿಜನ್, ಸೆಕ್ಸ್, ಕಲರ್ ಏನೂ ಇಲ್ಲ. ಸೊ ನಾವು ಅದನ್ನೇ ಹೇಳ್ತೀವಿ. ಸೊ ಯಾರಿಗೆ ಬಂದಾಗ ಎಸ್ ಅದಕ್ಕೆ ಹೇಳ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದರೆ, ಇದು ಲೋ ಸೋಷಿಯೋ ಎಕನಾಮಿಕ್ ಬಡವರಲ್ಲಿ ಕ್ಯಾನ್ಸರ್ ಬಂದಾಗ ದೇ ಕಮ್ ಲೇಟ್ ಅಂತ ಹೇಳ್ತೀವಿ. ಅವ್ರು ಇಗ್ನೋರ್ ಮಾಡಿಬಿಡ್ತಾರೆ. ನಮಗೇನಾಗಲ್ಲ, ಯಾಕೆ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಅಂತಾರೆ. ಈಗ ರಿಚ್ ಇದ್ದವ್ರೆ ಅಂತೀವಲ್ಲ, ಅವ್ರು ಬೇಗ ಒಂದು ಚೆಕಪ್ ಮಾಡಿಸ್ಕೊತಾರೆ. ಸೊ ಫಸ್ಟ್ ಥಿಂಗ್ ಈಸ್ ವಿ ಶುಡ್ ಇಗ್ನೋರ್ ದ ಫ್ಯಾಕ್ಟ್ ರಿಚ್ ಆ್ಯಂಡ್ ಪೋರ್ ಅಲ್ಲ, ಎಲ್ಲರಿಗೂ ಕಾಮನ್ ಆಗಿ ಬರುತ್ತೆ. ಬಂದಾಗ ಎಲ್ಲರಿಗೂ ಫೆಸಿಲಿಟಿಗೆ ಅವೈಲಬಿಲಿಟಿ ಇದೆ. ಈಗ CG ಎಷ್ಟೋ ಸ್ಕೀಮ್ಗಳಿದೆ, ಗೌರ್ಮೆಂಟ್ ಸ್ಕೀಮ್ಸ್ಗಳು ಇದೆ ವಿಚ್ ವಿಲ್ ಆಲ್ ಸಪೋರ್ಟ್ ದ ಟ್ರೀಟ್ಮೆಂಟ್ ಪ್ಲಾನ್. ಮೇನ್ ಥಿಂಗ್ ಈಸ್ ಇಗ್ನೋರ್ ಮಾಡಬೇಡಿ. ನನಗೆ ಬಡವರು ಇದನ್ನು ಬರೋದ್ರಿಂದ ರಿಸ್ಕ್ ತೊಗೋಬಾರ್ದು. ಸೊ ಏನೇ ಇದ್ದರೂ ಇದರ್ ಇಸ್ ಆಲ್ ಸಪೋರ್ಟ್. HCG ನಮ್ಗೆ ಎಲ್ಲ ಕಡೆ ಯಾವ ಟ್ರೀಟ್ಮೆಂಟ್ ಬೇಕೋ ಎಲ್ಲನೂ ಸಿಗುತ್ತೆ ಈಗ. ಆ್ಯಂಡ್ ವಾಟ್ ವಿ ಗೆಟ್ ಇನ್ ಅಮೆರಿಕಾ ಆರ್ UK ಇಸ್ ನಾವ್ ಅವೈಲೇಬಲ್ ಇನ್ ಇಂಡಿಯಾ ಆರ್ ವಿ ಆರ್ ವೇ ಬೆಟರ್ ದೆನ್ ದೆಮ್. ಸೊ ಆ ಥರ ಇದ್ದಾಗ ಎಲ್ಲ ಚಿಕಿತ್ಸೆನೂ ಕೊಡ್ಬೋದು. ಎಸ್ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಧನ್ಯವಾದ. ನಮಸ್ತೆ ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಅಡ್ರೆಸ್ ಅನ್ನು ನೋಟ್ ಮಾಡ್ಕೊಳ್ಳಿ. HCG ಕ್ಯಾನ್ಸರ್ ಆಸ್ಪತ್ರೆ, ಕಾಳಿಂಗರಾವ್ ರೋಡ್, ಸಂಪಂಗಿರಾಮನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 080420206000. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.